ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ನಿಮ್ಮ ಚಾನಲ್, ಹಾರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ. ಇವತ್ತು ಶಬರಿಮಲೆ ಸ್ವಾಮಿ ಅಯ್ಯಪ್ಪನನ್ನು ಕಾಣಲು ಭಕ್ತರ ದಂಡು ನಡೆಯಿತು. ಇಲ್ಲಿ ಅಯ್ಯಪ್ಪ ಸ್ವಾಮಿಯ ಪೂಜೆಯನ್ನು ಪ್ರಾರಂಭಿಸಿದರು. ಈ ಅಯ್ಯಪ್ಪ ಸ್ವಾಮಿಯ ಪೂಜೆಯೊಟ್ಟಿಗೆ 18 ಮೆಟ್ಟಿಲುಗಳ ಪೂಜೆಯು ನಡೆಯಿತು. ಈ ಪೂಜೆಯ ಭವ್ಯ ಒಂದು ರೀತಿ ಇದು. ಹಾಗೆಯೇ ಪೂಜೆ ಮಾಡ್ತಾ 18 ಮೆಟ್ಟಿಲುಗಳಿಗೂ 18 ಮೆಟ್ಟಿಲುಗಳ ಒಂದೊಂದು ಮೆಟ್ಟಿಲಿಗೂ ಒಂದು ಅರ್ಥವಿದ್ದು, ಆ ಅರ್ಥಕ್ಕೆ ಸಮಾನಾಂತರವಾಗಿ ಈ ಒಂದು ಮಂತ್ರ ಹಾಗೂ ಪೂಜಾ ವಿಧಿವಿಧಾನಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ನೋಡಿ, ಇದೆಲ್ಲ ಮಾಡಿ ಆದಮೇಲೆ ಅಯ್ಯಪ್ಪನ ಭಜನೆ ಮಾಡೋವಂಥದ್ದು, ಪ್ರಾರ್ಥನೆ ಮಾಡೋವಂಥದ್ದು ಇವೆಲ್ಲ. ಇಷ್ಟೆಲ್ಲ ಆದಮೇಲೆ ಏನು ಮಾಡ್ತಾರೆ, ಈ ಒಂದು ಊಟಕ್ಕೆ ಅವರು ಊಟ ಮಾಡಿ ಅನ್ನಪ್ರಸಾದ ಏನು ಮಾಡಿರ್ತಾರೆ ಅಡುಗೆ, ಅದು ಅನ್ನಪ್ರಸಾದವನ್ನು ಮಾಡಿ ಬಂದಂಥ ಭಕ್ತರು ಎಲ್ಲರೂ ಕೂಡ ಆ ಪ್ರಸಾದವನ್ನು ಸ್ವೀಕರಿಸಿ ಇಲ್ಲಿಂದ ಅವರು ಹೊರಡ್ತಾರೆ. ಈ ಪೂಜಾ ವಿಧಿವಿಧಾನಗಳು ಯಾವ ರೀತಿ ಇತ್ತು ಅಂತ ಒಂದು ಸ್ವಲ್ಪ ಗಮನಿಸೋಣ. ಹಾಗೆ ಬನ್ನಿ, ಒಂದು ನಿಮಿಷ ನೋಡೋಣ. ನೋಡಿ, ಈ ಪೂಜೆಗೆ ಜನಸ್ತೋಮ ಯಾವ ರೀತಿ ಸೇರಿದೆ. ಇಲ್ಲಿ ಈ ಶಬರಿಮಲೆ ಯಾತ್ರೆಗೆ ಹೊರಡತಕ್ಕಂಥ ಭಕ್ತರು ಏನಿದ್ದಾರಲ್ಲ, ಅವ್ರ ಬಂಧುಗಳು, ಮಿತ್ರರು, ಹಾಗೆ ನೆಂಟರು, ಇಷ್ಟರು ಇವರೆಲ್ಲರೂ ಬಂದಿದ್ದಾರೆ. ಇದರೊಟ್ಟಿಗೆ ಸ್ಥಳೀಯವಾಗಿ ಹಾಗೆ ದೂರದವರು ಅವರು ಇವರು ಎಲ್ಲ ಏನು ಭಕ್ತಾದಿಗಳು ನೋಡಿ ಯಾವ ಮಟ್ಟದಲ್ಲಿ ಸೇರಿದ್ದಾರೆ. ಭಗವಂತನ ಸೇವೆ ಹಾಗೆ ಭಗವಂತನ ಒಂದು ದರ್ಶನ ಅಂತಂದರೆ ಯಾರು ಬೇಕಾದರೂ ಬರ್ತಾರೆ. ಇದು ಈ ಅಯ್ಯಪ್ಪ ದೇವಸ್ಥಾನದಲ್ಲಿ ಮಾಡ್ತಾ ಇರ್ತಕ್ಕಂಥ ಪೂಜೆ. ಈ ಪೂಜೆ ಭಾಳ ವಿಶೇಷವಾಗಿ ಮಾಡ್ತಾರೆ ಇಲ್ಲಿ ಅಯ್ಯಪ್ಪನ ದೇವಸ್ಥಾನದಲ್ಲಿ. ನೋಡಿ, ಈ ದೇವಸ್ಥಾನದಲ್ಲಿ ಈ ಪೂಜೆ ನೋಡುವಂಥದ್ದೇ ಒಂದು ಆನಂದ, ಪರಮಾನಂದ. ಬರೇ ಆನಂದ ಅಲ್ಲ, ಪರಮಾನಂದ. ನೋಡಿ, 18 ಮೆಟ್ಟಿಲುಗಳ ಕರ್ಪೂರದಾರತಿ ಮಹಾಮಂಗಳಾರತಿ ನಡೀತಾ ಇದೆ. ಎಲ್ಲ ಕೈ ಮುಗಿಯೋಣ. ನೋಡಿ, 18 ಮೆಟ್ಟಿಲುಗಳಿಗೆ ಮಹಾಮಂಗಳಾರತಿ, ಇದರೊಟ್ಟಿಗೆ ಭಗವಂತನಿಗೆ ಮಹಾಮಂಗಳಾರತಿ. ಇದೆಲ್ಲ ನೋಡೋದೇ ಒಂದು ಸೌಭಾಗ್ಯ. ಭಗವಂತ ನಮ್ಮನ್ನು ಮನಸ್ಸಿನಾಗಿ ಈ ಜನ್ಮದಲ್ಲಿ ಕೊಟ್ಟಿದ್ದಾನೆ. ಈ ಜನ್ಮನ ನಾವು ಇಂಥ ಒಂದು ದೃಶ್ಯಗಳನ್ನ ಕಣ್ತುಂಬಿಸ್ಕೊಬೇಕು, ತುಂಬಿಸ್ಕೊಬೇಕು. ಮನಸ್ಸಿನಲ್ಲಿ ಭಗವಂತನ ಧ್ಯಾನಿಸಬೇಕು. ಆಗ ಮಾತ್ರ ಸುಖ ಸಂತೋಷದಿಂದ ಇರೋದಕ್ಕೆ ಸಾಧ್ಯ. ಜೈ ಹಿಂದ್, ಜೈ ಕರ್ನಾಟಕ.